ನಮಸ್ಕಾರ ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸೋನು ನಾಯಕ್. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಶೇಕಡಾ 100ರಷ್ಟು ಮತದಾನ ನಡೆಸಲು ಸಹಕರಿಸುವಂತೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮನವಿ. ನಾವು ಮೋದಿ ಮುಖ ನೋಡಿ ವೋಟ್ ಹಾಕಲ್ಲ, ಪ್ರಜ್ವಲ್ ಗೆಲ್ಲಿಸುತ್ತೇವೆ. ಬಿಜೆಪಿಗೆ ಮುಜುಗರ ಉಂಟು ಮಾಡಿದ ದಲಿತ ಮುಖಂಡನ ಹೇಳಿಕೆ. ಮಹಿಳೆ ದಾರಿ ತಪ್ಪಿದ್ದಾಳೆ, ಇದರ ಅರ್ಥ ಏನು? ಮಾಜಿ ಸಿಎಂ ಕುಮಾರಸ್ವಾಮಿಗೆ ಕಾಂಗ್ರೆಸ್ ನಾಯಕಿಯ ಪ್ರಶ್ನೆ. ಏಪ್ರಿಲ್ 26ಕ್ಕೆ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಸಕಲ ಸಿದ್ಧತೆಗಳು ನಡೆದಿದ್ದು, ಚುನಾವಣೆಯನ್ನ ಶಾಂತಿಯುತವಾಗಿ ಸುವ್ಯವಸ್ಥೆಯಿಂದ ನ್ಯಾಯಸಮ್ಮತವಾಗಿ ಶೇಕಡಾ 100ಕ್ಕೆ 100ರಷ್ಟು ಮತದಾನ ಮಾಡಲು ಎಲ್ಲರೂ ಸಹಕರಿಸುವಂತೆ ಹಾಸನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮನವಿ ಮಾಡಿದರು. ನಗರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತ ಚುನಾವಣಾ ಆಯೋಗವು ಲೋಕಸಭೆ ಸಾರ್ವತ್ರಿಕ ಚುನಾವಣೆ 2024 ಏಪ್ರಿಲ್ 26ರಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6ರವರೆಗೆ ನಡೆಯುವ ಮತದಾನ ಪ್ರಕ್ರಿಯೆಯ ಸಿದ್ಧತೆಯನ್ನು ಜಿಲ್ಲೆಯಲ್ಲಿ ಸಮರ್ಪಕವಾಗಿ ನಿರ್ವಹಿಸಲಾಗಿರುತ್ತದೆ. 16 ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ 127 ಕಡೂರು ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ದಿನಾಂಕ 4/4/2024 ಹಾಗೂ ಪೂರಕ ಪಟ್ಟಿ 2ರ ಒಳಗೊಂಡಂತೆ ಅಂತಿಮ ಮತದಾರರ ಪಟ್ಟಿಯಲ್ಲಿ ಒಟ್ಟು 17,36,610 ಮತದಾರರಿರುತ್ತಾರೆ. ಇದರಲ್ಲಿ 8,28,040 ಮಹಿಳಾ ಮತದಾರರಿದ್ದು 8,62,727 ಪುರುಷ ಮತದಾರರು ಇದ್ದಾರೆ. 26ನೇ ತಾರೀಕು ನಮ್ಮ ಕರ್ನಾಟಕದಲ್ಲಿ 14 ರಾಜ್ಯಗಳ ಚುನಾವಣೆ ನಡೀತಾ ಇದೆ. ಅಂದರೆ ಅವತ್ತು ಮತದಾನದ ದಿನ ಇದೆ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ. ತಮ್ಗೆ ಈಗಾಗಲೇ ಗೊತ್ತಿದೆ, ಕಣದಲ್ಲಿ 15 ಅಭ್ಯರ್ಥಿಗಳಿದ್ದಾರೆ. ಒಂದು ನೋಟ ಅಂದರೆ ಒಂದು ಬ್ಯಾಲೆಟ್ ಯೂನಿಟ್ಗೆ ಒಂದು 16 ಒಂದು ಸಂಖ್ಯೆಯ ಇವ್ರನ್ನ ನಾವು ಜೋಡಿಸ್ಬೋದು. ಒಂದು ಬ್ಯಾಲೆಟ್ ಯೂನಿಟ್ ನಮಗೆ ಸಾಕಾಗುತ್ತೆ. ನಾವು ಆ ವಿಷಯದಲ್ಲಿ ಅದೃಷ್ಟವಂತರು, ಏಕೆಂದರೆ ಕೆಲವೆಲ್ಲ ಜಿಲ್ಲೆಗಳಲ್ಲಿ 2 ಬ್ಯಾಲೆಟ್ ಯೂನಿಟ್ ಇದೆ. ಸೊ ಅದು ಬಂದಾಗ ನಮಗೆ ಹೆಚ್ಚು ಕೆಲಸದ ಒತ್ತಡ, ಹೆಚ್ಚು ಅದರ ಬಗ್ಗೆ ಇದು ಬರೋಂಥ ಚಾನ್ಸಸ್ ಇತ್ತು. ಸೊ ನಾವು ಆ ವಿಷಯದಲ್ಲಿ 15 ಕ್ಯಾಂಡಿಡೇಟು ಒಂದು ನೋಟ ಒಂದೇ ಒಂದು ಬ್ಯಾಲೆಟ್ ಯೂನಿಟ್ಗೆ ನಮ್ಮದು ಸರಿ ಹೊಂದುತ್ತೆ. ನಮಗೆ ಗೊತ್ತಿದೆ ಮತದಾನ. ನಾನು ಮತ್ತೊಮ್ಮೆ ತಮಗೆ ಬ್ರೀಫ್ ಮಾಡ್ತೀನಿ. 26/4ಕ್ಕೆ ಬೆಳಗ್ಗೆ 7ರಿಂದ ಸಂಜೆ 6ರವರೆಗೆ ಮತದಾನ ನಡೆಯುತ್ತೆ. ನಮ್ಮ ಜಿಲ್ಲೆಯಲ್ಲಿ ಹಾಸನ ಅಂದರೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 17,36,610 ವೋಟರ್ಸ್ ಇದ್ದಾರೆ, ಮತದಾರರಿದ್ದಾರೆ. ಇದರಲ್ಲಿ 8,67,727 ಪುರುಷರು, 8,72,840 ಮಹಿಳೆಯರು, ಇತರರು ಟ್ರಾನ್ಸ್ಜೆಂಡರ್ಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ, ಅವರು 43 ಜನ ಇದ್ದಾರೆ. ಇದು ಕಡೂರನ್ನು ಸೇರಿಸಿಕೊಂಡು. ಕಡೂರನ್ನು ಬಿಟ್ಟರೆ ಅಂದರೆ ನಮ್ಮದು ಲೋಕಸಭಾ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೇಳೋದಾದರೆ 15,28,357 ಟೋಟಲ್ ವೋಟರ್ಸು ಇದ್ದಾರೆ. ಸೊ ನಮ್ಮ ಪೋಲಿಂಗ್ ಸ್ಟೇಷನ್ಸು ಅಂದರೆ ಮತಗಟ್ಟೆಗಳ ವಿವರ 2,221 ಇದೆ. ಹಾಸನ ಜಿಲ್ಲೆಗಂತ 1,968 ಇದೆ. ಕಡೂರು ಕ್ಷೇತ್ರವನ್ನು ಸೇರಿಸ್ಕೊಂಡು, ಕಡೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೇರಿಸ್ಕೊಂಡು ಅಂದರೆ ಹಾಸನ ಲೋಕಸಭಾ ಕ್ಷೇತ್ರವನ್ನು ಸೇರಿಸ್ಕೊಂಡ್ರೆ ಸುಮಾರು ಅಂದರೆ 2,221 ಒಟ್ಟು ನಮ್ಮಲ್ಲಿ ಪೋಲಿಂಗ್ ಸ್ಟೇಷನ್ಸ್ ಇದೆ. ಸೊ ತಮಗೀಗಾಗಲೇ ಗೊತ್ತಿದೆ, ನಮ್ಮ ವೆಚ್ಚ ವೀಕ್ಷಕ, ನಮ್ಮ ಜನರಲ್ ಅಬ್ಸರ್ವರ್ ಚಂದ್ರಮೋಹನ್ ಠಾಕೂರ್ ಅಂತಂದ್ಬಿಟ್ಟು ಬಂದಿದ್ದಾರೆ. ಅವರು ಆಮೇಲೆ ಅವರ ಮೊಬೈಲ್ ನಂಬರು, ಅವರ ಇಮೇಲ್ ID ಎಲ್ಲನೂ ಕೂಡ ತಮ್ಮ ಜೊತೆ ಈಗಾಗಲೇ ಶೇರ್ ಮಾಡಿದ್ದೀವಿ. ಈಗಲೂ ಕೂಡ ಹ್ಯಾಂಡ್ಔಟ್ ಮೂಲಕ ತಮಗೆ ಕೊಟ್ಟಿದ್ದೀವಿ. ಅವರು ಚಂದ್ರಮೋಹನ್ ಠಾಕೂರ್ ಅಂತಂದ್ಬಿಟ್ಟು ಜನರಲ್ ಅಬ್ಸರ್ವರ್ ಇರ್ತಾರೆ. ಚುನಾವಣೆಯ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನಮಗೆ ವೀಕ್ಷಕರಾಗಿರ್ತಾರೆ. ಅಂದರೆ ಐಸ್ ಅಂಡ್ ಇಯರ್ಸ್ ಆಫ್ ದ ಎಲೆಕ್ಷನ್ ಕಮಿಷನ್ ಅಂತಂದ್ಬಿಟ್ಟು ಹೇಳ್ತಾರೆ ಅಬ್ಸರ್ವರ್ಸ್ನ. ಸೊ ದೇ ಆರ್ ದ ಐಸ್ ಅಂಡ್ ಇಯರ್ಸು. ಅವರು ಅದನ್ನೆಲ್ಲ ನೋಡಿ ನಮಗೆ ರಿಪೋರ್ಟ್ ಮಾಡ್ತಾರೆ ಚುನಾವಣಾ ಆಯೋಗಕ್ಕೆ. ಸೊ ಇವರು ಚಂದ್ರಮೋಹನ್ ಠಾಕೂರ್ ಅಂತ ಅಂದ್ಬಿಟ್ಟು ಭಾರತೀಯ ಆಡಳಿತ ಸೇವೆ. ಮತ್ತೆ ವಿಕಾಸ್ ಸಿಂಗ್ ಬಗ್ರಿ ಅಂತಂದ್ಬಿಟ್ಟು ಅವರು ವೆಚ್ಚ ವೀಕ್ಷಕರಿದ್ದಾರೆ. ಅವ್ರ ನಂಬರು ಮತ್ತು ಅವರ ಒಂದು ಇಮೇಲ್ ID ತಮ್ಮ ಜೊತೆ ಶೇರ್ ಮಾಡಿದ್ವಿ. ಮತ್ತೊಮ್ಮೆ ಈಗಾಗಲೇ ಶೇರ್ ಮಾಡಿತ್ತು, ಮತ್ತೊಮ್ಮೆ ನಾವು ಶೇರ್ ಮಾಡ್ತಾ ಇದ್ವಿ. ಆಮೇಲೆ ವೈಭವ್ ಅಗರ್ವಾಲ್ ಅಂತಂದ್ಬಿಟ್ಟು ಅವರು ಕೂಡ ನಮ್ಮ ವೆಚ್ಚ ವೀಕ್ಷಕರು. ಕೆಲವೊಂದು ಕಾನ್ಸ್ಟಿಟ್ಯೂನ್ಸಿಗೆ ಕೇವಲ ಒಬ್ಬರನ್ನ ನೇಮಕ ಮಾಡಿದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ
ಇಬ್ಬರು ವೆಚ್ಚ ವೀಕ್ಷಕನ್ನ ನೇಮಕ ಮಾಡಿದ್ದಾರೆ. ಅವರ ಫೋನ್ ನಂಬರು ಮತ್ತೆ ಅವರ ಇಮೇಲ್ ಐಡಿನ ತಮ್ಮ ಜೊತೆ ಶೇರ್ ಮಾಡಿದ್ವಿ. ಇದಲ್ಲದೆ ನಮ್ಮಲ್ಲಿ ಪೊಲೀಸ್ ಅಬ್ಸರ್ವರ್ ದೀಪಾ ಸತ್ಯನ್ ಅಂತ ಅಂದ್ಬಿಟ್ಟಿದ್ದಾರೆ. ಮೇಡಮ್ದನ್ನು ಕೂಡ ಮೊಬೈಲ್ ನಂಬರು ಮತ್ತು ಇಮೇಲ್ ಐಡಿ ತಮ್ಮ ಕಡೆ ಶೇರ್ ಮಾಡಿದ್ವಿ. ಆನಂತರ ನಮ್ಮಲ್ಲಿ ಈಗಾಗಲೇ ಗೊತ್ತಿದ್ದಂತೆ ಚುನಾವಣಾಧಿಕಾರಿ ನಾವಿರ್ತೇವೆ, ಮತ್ತೆ ನಮ್ಮ ಜೊತೆ ನಮ್ಮ ಸಹಾಯಕ ಚುನಾವಣಾಧಿಕಾರಿಗಳೆಲ್ಲ ಇರ್ತಾರೆ. ತಮಗೆ ಗೊತ್ತಿದೆ. ಇದೇ ವೇಳೆ ಅಪರ ಜಿಲ್ಲಾಧಿಕಾರಿ ಶಾಂತರರವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೋದಿ ಅವರನ್ನ ನೋಡಿ ಅಭ್ಯರ್ಥಿಯನ್ನ ಗೆಲ್ಲಿಸುವುದಕ್ಕೆ ನಾವು ಯಾವ ಕಾರಣಕ್ಕೂ ರೆಡಿ ಇಲ್ಲ. ಪ್ರಜ್ವಲ್ ರೇವಣ್ಣ ಅವರನ್ನ ಗೆಲ್ಲಿಸುತ್ತೇವೆ ಎಂದು ದಲಿತ ಮುಖಂಡರಾದ ಚೌಡಹಳ್ಳಿ ಜಗದೀಶ್ ಅವರು ಬಿಜೆಪಿ ಪಕ್ಷದ ಮುಖಂಡರಿಗೆ ಮುಜುಗರವನ್ನುಂಟು ಮಾಡಿದ ಘಟನೆ ಹಾಸನದ ಖಾಸಗಿ ಹೋಟೆಲ್ವೊಂದರಲ್ಲಿ ನಡೆದಿದೆ. ನಗರದ ಬಿಎಂ ರಸ್ತೆ ಬಳಿ ಇರುವ ಖಾಸಗಿ ಹೋಟೆಲ್ ಒಂದರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಸುದ್ದಿಗೋಷ್ಠಿ ನಂತರ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಬಂದಾಗ ಕೆಲ ಸಮಯ ಬಿಜೆಪಿ ಮತ್ತು ಜೆಡಿಎಸ್ ಜೊತೆ ಚರ್ಚೆಯಲ್ಲಿರುವ ವೇಳೆ ದಲಿತ ಮುಖಂಡರಾದ ಚೌಡಹಳ್ಳಿ ಜಗದೀಶ್ ಅವರು ಎನ್ಡಿಎ ಪಕ್ಷ ಮೋದಿ ನೋಡಿ ಅಭ್ಯರ್ಥಿ ಗೆಲ್ಲಿಸುವುದಕ್ಕೆ ನಾವು ಯಾವ ಕಾರಣಕ್ಕೂ ರೆಡಿ ಇಲ್ಲ, ಪ್ರಜ್ವಲ್ ರೇವಣ್ಣ ಅವರನ್ನ ಗೆಲ್ಲಿಸುವುದಾಗಿ ದೊಡ್ಡ ದನಿಯಲ್ಲಿ ಮಾತನಾಡುತ್ತಿರುವುದು ಕೇಳಿ ಬಂದಾಗ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಆತನ ಹತ್ತಿರ ಬಂದು ಸಮಾಧಾನ ಮಾಡಿದ ಪ್ರಸಂಗ ನಡೆಯಿತು. ಎನ್ಡಿಎ ಪಕ್ಷ ನೋಡಿ ಮೋದಿ ನೋಡಿ ಯಾವುದೇ ಕಾರಣಕ್ಕೂ ನಾವು ಕೆಲಸ ರೆಡಿ ಇಲ್ಲ. ಈ ವೇಳೆ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ, ಶಾಸಕ ಸಿಮೆಂಟ್ ಮಂಜು, ಬಿಜೆಪಿ ಮುಖಂಡರಾದ ಸಿವಿ ರಾಜಪ್ಪ, ಆರ್ಪಿಐ ಸತೀಶ್, ನಗರಸಭೆ ಸದಸ್ಯ ಸಿ ಕ್ರಾಂತಿ ಪ್ರಸಾದ್ ತ್ಯಾಗಿ, ಎಸ್ಎಸ್ಟಿ ಜಿಲ್ಲಾಧ್ಯಕ್ಷರಾದ ಕೆಟಿ ಮಂಜಯ್ಯ, ಬಿಜೆಪಿ ಎಸ್ಸಿ ಮೋರ್ಚಾದ ಅಧ್ಯಕ್ಷ ಎಸ್ಡಿ ಚಂದ್ರು, ಜೈಭೀಮ್ ಬ್ರಿಗೇಡ್ ಅಧ್ಯಕ್ಷ ರಾಜೇಶ್, ಸಮತ ಸೈನಿಕ ದಳದ ಕುಮಾರಸ್ವಾಮಿ, ಜಗದೀಶ್ ಚೌಡಹಳ್ಳಿ, ಮಾದಿಗ ದಾಂಡೂರ ಸೋಮು, ಜೀವನ್ ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿಯ ಮಹಿಳೆಯರು ದಾರಿ ತಪ್ಪಿದ್ದಾರೆ ಎಂದು ಹೇಳಿದ್ದಾರೆ. ಅಂದರೆ ದಾರಿ ತಪ್ಪುವುದರ ಅರ್ಥವಾದ್ರು ಏನು ಎಂದು ಮಹಿಳಾ ಕಾಂಗ್ರೆಸ್ ಮಂಡಲದ ಅಧ್ಯಕ್ಷೆ ಶ್ರುತಿ ಗುಂಡಣ್ಣ ಒಳನೇಶಪುರದಲ್ಲಿ ಟೀಕಿಸಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಆಯೋಜನೆ ಮಾಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ಸಾಮಾನ್ಯ ವ್ಯಕ್ತಿಯ ಮಾತುಗಳು ತಪ್ಪಬಹುದು, ಆದರೆ ಮಾಜಿ ಪ್ರಧಾನಮಂತ್ರಿಯ ಮಗನಾಗಿ ಓರ್ವ ಮಾಜಿ ಮುಖ್ಯಮಂತ್ರಿಯಾಗಿ ನಿಮ್ಮ ಬಾಯಲ್ಲಿ ಈ ರೀತಿಯ ಮಾತುಗಳು ಬರಬಾರದು. ಗೃಹ ಜ್ಯೋತಿ, ಉಚಿತ ಪ್ರಯಾಣ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ ಯಾವುದರಲ್ಲಿ ದಾರಿ ತಪ್ಪಿದ್ದಾರೆ ಅಂತ ಪ್ರಶ್ನಿಸಿದರು. ಕಾಂಗ್ರೆಸ್ ಪಕ್ಷದ ಭಾಗಿಗಳನ್ನ ಪಡೆಯುತ್ತಿರುವ ಮಹಿಳೆಯರ ಮತ ನಿಮಗೆ ಬೇಡವಾ ಅಂತ ಪ್ರಶ್ನಿಸಿ, ಗ್ಯಾರಂಟಿ ಪಡೆಯುತ್ತಿರುವ ಮಹಿಳೆಯರು ಅವರ ಮೈತ್ರಿ ಪಕ್ಷಕ್ಕೆ ಮತ ನೀಡಬಾರದು ಮತ್ತು ಕುಮಾರಸ್ವಾಮಿ ಮಹಿಳೆಯರಲ್ಲಿ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸುತ್ತಿದ್ದೇವೆ ಅಂತ ತಿಳಿಸಿದರು. ಲೋಕಸಭಾ ಕ್ಷೇತ್ರದ ತುರುವೇಕೆರೆ ಗ್ರಾಮದಲ್ಲಿ ಅವರು ಕ್ಯಾನ್ವಾಸ್ ಮಾಡುವಂತ ಟೈಮಲ್ಲಿ ಅವರ ಪಕ್ಷದಿಂದ ಪ್ರಚಾರ ಮಾಡುವಂತ ಟೈಮಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಈ ಗ್ಯಾರಂಟಿಗಳಿದೆ, 5 ಗ್ಯಾರಂಟಿಗಳು, ಅವುಗಳನ್ನ ಲೇವಡಿ ಮಾಡುವ ಸಮಯದಲ್ಲಿ ಅವರು ಮಹಿಳೆಯರಿಗೆ ಗೌರವ ಆಗುವಂತ ರೀತಿಯಲ್ಲಿ ಮಾತಾಡಿದ್ದಾರೆ. ಏನಂದ್ರೆ ಈ ಕಾಂಗ್ರೆಸ್ ಅಗೌರವ ಆಗುವ ರೀತಿಯಲ್ಲಿ ಮಾತಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಏನು 5 ಗ್ಯಾರಂಟಿಗಳು ಬಂದಿದೆ, ಆ ಗ್ಯಾರಂಟಿಯಿಂದ ಹಳ್ಳಿಯ ತಾಯಂದಿರು ದಾರಿ ತಪ್ಪಿದ್ದಾರೆ ಅನ್ನೋ ವಿಷಯನ ಮಾತಾಡಿದ್ದಾರೆ. ನಾನು ಒಂದು ಕುಮಾರಸ್ವಾಮಿ ಸರ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ, ಈ ದಾರಿ ತಪ್ಪಿದ್ದಾರೆ ಅಂದ್ರೆ ಮೊದಲು ಅದ್ರ ಅರ್ಥ ಹೇಳಿ ನಮಗೆ. ದಾರಿ ತಪ್ಪೋದು ಅಂದ್ರೆ ಯಾವುದು, ಅಥವಾ ನಿಮ್ಮ ದೃಷ್ಟಿಲಿ ದಾರಿ ತಪ್ಪೋದು ಅಂದ್ರೆ ಏನು? ಅದೇ ನಮ್ಗೇನೋ ದಾರಿ ತಪ್ಪೋದು ಅಂದ್ರೆ ಗೊತ್ತಿಲ್ಲ, ನಿಮ್ಮ ದೃಷ್ಟಿಲಿ ದಾರಿ ತಪ್ಪೋದು ಅಂದ್ರೆ ಏನು? ಈ 2,000 ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷ ದುಡ್ಡು ಕೊಡ್ತಿರೋದ್ರಿಂದ ಹಂಗಾರೆ ಹೆಣ್ಮಕ್ಳೆಲ್ಲ ದಾರಿ ತಪ್ಪಿದಾರ? ಅಥವಾ ಏನು ಯುವ ನಿಧಿ ಬರ್ತಾರೋದ್ರಿಂದ ಗಂಡು ಮಕ್ಳು ಮತ್ತೆ ಹೆಣ್ಮಕ್ಳು ಏನು ಗೌರ್ಮೆಂಟ್ ಇಂದ ಏನು ಅಪ್ಲಿಕೇಶನ್ಗಳು ಬಿಡ್ತಾರ, ಅಪ್ಲಿಕೇಶನ್ ಫೀಸ್ ಕಟ್ಟಲಿಕ್ಕೆ ಸಹಾಯ ಆಗ್ಲಿನಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಸರ್ಕಾರ 3,000 ಮತ್ತೆ 1,000 ದುಡ್ಡು ಅದರಿಂದ ದಾರಿ ತಪ್ಪಿದಾರ? ಪತ್ರಿಕಾಗೋಷ್ಠಿಯ ನಂತರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ಎಚ್.ವಿ. ಪುಟ್ಟರಾಜು, ಪುರಸಭೆ ಸದಸ್ಯ ಬೈರಶೆಟ್ಟಿ, ಲಕ್ಷ್ಮಣ್, ಶ್ರುತಿ ಗುಂಡಣ್ಣ, ಲಕ್ಷ್ಮೀಕುಮಾರ್, ಪಾರ್ವತಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಮತದಾನ ಮಾಡುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ಇದು ನಮ್ಮ ರಾಷ್ಟ್ರದ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ ಎಂದು ಬೇಲೂರು ತಾಲೂಕು ಚುನಾವಣಾಧಿಕಾರಿ ಮಂಜುನಾಥ್ ತಿಳಿಸಿದರು. ಐತಿಹಾಸಿಕ ಚನ್ನಕೇಶವ ದೇಗುಲದ ಮುಂಭಾಗದಲ್ಲಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಮತದಾನದ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನೈತಿಕ ಮತದಾನದ ಕುರಿತು ಮತದಾರರ ಜಾಗೃತಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಮತದಾರರು ಪ್ರಜಾಪ್ರಭುತ್ವದ ಬುನಾದಿಯಾಗಿದ್ದು, ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಮಾಡುವುದು ಬಹಳ ಮುಖ್ಯ. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ
ತಮ್ಮ ಮತವನ್ನ ನಿರ್ಭೀತವಾಗಿ ನೈತಿಕವಾಗಿ ಚಲಾಯಿಸಿದಾಗ ಮಾತ್ರ ಉತ್ತಮ ಪ್ರಜಾಪ್ರಭುತ್ವದಡಿ ಸುಭದ್ರ ಸರ್ಕಾರ ರಚನೆ ಸಾಧ್ಯವಾಗುತ್ತೆ. ಆದ್ದರಿಂದ ತಪ್ಪದೇ ಮತದಾನ ಮಾಡಿ ಅಂತ ಮನವಿಯನ್ನ ಮಾಡಿದ್ರು. ಇದೇ ಏಪ್ರಿಲ್ 26ರಂದು ನಡೀತಕ್ಕಂಥ ಒಂದು ಮತದಾನ. ಆ ಮತದಾನಕ್ಕೆ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಸಲುವಾಗಿ ಇವತ್ತು ನಮ್ಮ ತಾಲೂಕು ಸ್ವೀಪ್ ಸಮಿತಿಯ ವತಿಯಿಂದ ಏನು SDM ವಾಹನಗಳ ಒಂದು ರ್ಯಾಲಿಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಎಲ್ಲ ಮತದಾರರು ಏನು ಏಪ್ರಿಲ್ 26ನೇ ತಾರೀಕು ನಡೀತಕ್ಕಂಥ ಮತದಾನದಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಬೇಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೆ ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕನ್ನು ಯಾವುದೇ ಭಯವಿಲ್ಲದೆ ನಿರ್ಭೀತವಾಗಿ ಚಲಾಯಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನೈತಿಕವಾಗಿ ಎಲ್ಲ ಮತದಾರರು ತಮ್ಮ ಮತವನ್ನು ಚಲಾಯಿಸಬೇಕು. ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿ ತಹಶೀಲ್ದಾರ್ ಎಂ ಮಮತಾ, ಸ್ವಿಪ್ ಸಮಿತಿಯ ಅಧಿಕಾರಿಗಳು, ಸಿಬ್ಬಂದಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್ವಧರ್ಮದ ಪಕ್ಷವಾಗಿದ್ದು ಎಲ್ಲ ಧರ್ಮವನ್ನ ಸಮಾನವಾಗಿ ಅಭಿವೃದ್ಧಿ ಮಾಡುವ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ ನೀಡಿ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸುವಂತೆ ಹಾಸನದಲ್ಲಿ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದರು. ಮಾಜಿ ಪ್ರಧಾನಿ HD ದೇವೇಗೌಡರ ಜೊತೆ ಪ್ರಚಾರ ನಡೆಸಲು ಆಗಮಿಸಿದ ದಲಿತ ಪರ ನಾಯಕ ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನ ಎನ್ಡಿಎ ಮೈತ್ರಿಕೂಟ ಗೆಲ್ಲಲಿದೆ. ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರಬಹುದು, ಆದರೆ ದೇಶದ ಮೋದಿ ಅಲಿಯಲ್ಲಿ ಕಾಂಗ್ರೆಸ್ ಚಿಂತೆಗೀಡಾಗಿದೆ. ಕಾಂಗ್ರೆಸ್ಗೆ ನಾಯಕತ್ವವೇ ಇಲ್ಲ. ದೇಶದ ವಿಚಾರದಲ್ಲಿ ಕಾಂಗ್ರೆಸ್ ಸಾಧನೆ ಶೂನ್ಯ ಅಂತ ಕುಟಕ್ಕೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಪ್ರಧಾನಿ ಮೋದಿ ಓರ್ವ ನಿಷ್ಕಳಂಕ ರಾಜಕಾರಣಿ. ಕಾಂಗ್ರೆಸ್ ಇಷ್ಟು ದಿನ ದಲಿತರನ್ನ ಕೇವಲ ವೋಟ್ ಬ್ಯಾಂಕ್ ಮಾಡಿಕೊಂಡಿದೆ. ನಾವು ದಲಿತರನ್ನ ಉದ್ಧಾರ ಮಾಡಿದ್ದೇವೆ ಎಂದು ಕೈನಾಯಕರು ಹೇಳ್ತಾರೆ, ಆದರೆ ಅಂಬೇಡ್ಕರ್ ಸೇರಿ ಈ ಸಮುದಾಯವನ್ನ ನೋಯಿಸಿರುವುದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ತೆಗಿತಾರೆ. ಅವರು ಅಂಬೇಡ್ಕರ್ ವಿರೋಧಿ ಎಂದು ನಮ್ಮನ್ನ ದಾರಿ ತಪ್ಪಿಸುತ್ತಿದ್ದಾರೆ. ಕಾಶ್ಮೀರದಲ್ಲಿ ಸಂವಿಧಾನ ಬಂದು 50 ವರ್ಷ ಆದ್ರೂ ಕೂಡ ಯಾಕೆ ಸಂವಿಧಾನ ಜಾರಿ ಮಾಡೋಕ್ಕಾಗಿರಲಿಲ್ಲ? ಈ ಸಮಾಜದಲ್ಲಿ ಅಸ್ಪೃಶ್ಯತೆ ನಾಶ ಆಗುವವರೆಗೆ, ಸಮಾನತೆ ಬರುವವರೆಗೆ ಮೀಸಲಾತಿ ಇರುತ್ತೆ ಅಂತ ಪ್ರಧಾನಿಯವರೇ ಹೇಳಿದ್ದಾರೆ ಅಂತ ತಿಳಿಸಿದರು. ಇವತ್ತು ನಾನು ಬಂದಿರತಕ್ಕಂಥದ್ದು ಹಾಸನ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಪಕ್ಷದ ಜೊತೆಯಲ್ಲಿ ಎನ್ಡಿಎ ಸಹಭಾಗಿತ್ವದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನವರ ಪರವಾಗಿ ಪ್ರಚಾರಕ್ಕೆ ಬಂದಿದ್ದೇನೆ. ನಾನು ಬರ್ತಕ್ಕಂಥ ಈ ಸಂದರ್ಭದಲ್ಲಿ ನನ್ನ ದಲಿತ ಸಂಘಟನೆಗಳ ಅನೇಕ ನನ್ನ ಮಿತ್ರರು, ಸಹೋದರರು ಇವತ್ತು ನಮ್ಮ ಜೊತೆಯಲ್ಲಿ ಸುಮಾರು 17 ಸಂಘಟನೆಗಳ ಮುಖಂಡರು ನಮ್ಮ ಅಭ್ಯರ್ಥಿಗೆ, ಮೈತ್ರಿ ಅಭ್ಯರ್ಥಿಗೆ ಇದೇ ವೇಳೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ, ಬಿಜೆಪಿ ಮುಖಂಡರಾದ ಸಿವಿ ರಾಜಪ್ಪ, ಆರ್ಪಿಐ ಸತೀಶ್, ನಗರಸಭೆ ಸದಸ್ಯ ಸಿ ಕ್ರಾಂತಿ ಪ್ರಸಾದ್ ತ್ಯಾಗಿ, ಎಸ್ಎಸ್ಟಿ ಜಿಲ್ಲಾಧ್ಯಕ್ಷರಾದ ಕೆಟಿ ಮಂಜಯ್ಯ, ಬಿಜೆಪಿ ಎಸ್ಸಿ ಮೋರ್ಚಾದ ಅಧ್ಯಕ್ಷ ಎಸ್ಡಿ ಚಂದ್ರು, ಜೈಭೀಮ್ ಬ್ರಿಗೇಡ್ ಅಧ್ಯಕ್ಷ ರಾಜೇಶ್, ಸಮತ ಸೈನಿಕ ದಳದ ಕುಮಾರಸ್ವಾಮಿ, ಜಗದೀಶ್ ಚೌಡಳ್ಳಿ, ಮಾದಿಗ ದಂಡೂರ ಸೋಮು, ಜೀವನ್ ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. ಒಂದು ಸಮಾಜ ಅಭಿವೃದ್ಧಿಯನ್ನ ಹೊಂದಬೇಕಾದರೆ ರಾಜಕೀಯವಾಗಿ ಸಹಕಾರ ಅಗತ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ಬೆಂಬಲ ಕೊಡುವುದಾಗಿ ಕರ್ನಾಟಕ ಮಾದಿಗ ದಂಡೋರ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಂ ಶಂಕರಪ್ಪ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ 101 ಜಾತಿಗಳಲ್ಲಿ ಮಾದಿಗ ಸಮಾಜವು ಅತ್ಯಂತ ಕೆಳ ಸಮುದಾಯವಾಗಿರುತ್ತೆ ಮತ್ತು ಕಟ್ಟಕಡೆಯ ಸಮಾಜವಾಗಿದ್ದು, ನಮ್ಮ ಸಮಾಜಕ್ಕೆ 18% ಮೀಸಲಾತಿಯಲ್ಲಿ ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ತುಂಬಾ ಅನ್ಯಾಯವಾಗಿರುತ್ತೆ. ನಾವು ಸುಮಾರು 30 ವರ್ಷಗಳಿಂದ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಗಾಗಿ ಒತ್ತಾಯಿಸಿ ಹಲವಾರು ಹೋರಾಟಗಳನ್ನ ರಾಜ್ಯದೆಲ್ಲೆಡೆ ಹೋರಾಟಗಳನ್ನ ಮಾಡಿರ್ತೇವೆ. ಇದರ ಪ್ರತಿಫಲವಾಗಿ ರಾಜ್ಯ ಬಿಜೆಪಿ ಸರ್ಕಾರವು ಎಜೆ ಸದಾಶಿವ ಆಯೋಗದ ವರದಿಯನ್ನ ರಚನೆ ಮಾಡಿತ್ತು ಅಂತ ಹೇಳಿದ್ರು. ಅದಾದ ನಂತರ ಈ ಸಮಿತಿಗೆ ಯಾವುದೇ ಕಚೇರಿ ಅಥವಾ ಹಣಕಾಸು ನೆರವನ್ನ ನೀಡಲು ವಿಳಂಬ ಮಾಡ್ತಾರೆ. ಇದನ್ನ ಮನಗಂಡ ಸಮ್ಮಿಶ್ರ ಸರ್ಕಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಸರ್ಕಾರವು ಈ ಸಮಿತಿಗೆ ಹಣಕಾಸು ನೆರವನ್ನ ನೀಡಿ ಎಜೆ ಸದಾಶಿವ ಆಯೋಗದ ವರದಿಯನ್ನ ಮುನ್ನಡೆಸಲು ಸಹಕಾರವನ್ನ ನೀಡಿರ್ತೇವೆ ಅಂತ ತಿಳಿಸಿದ್ರು. ನಾವು ಸಮಾಜ ಒಂದು ತೀರ್ಮಾನ ತಗೊಂಡಿದ್ವಿ ರಾಜ್ಯ ಮಟ್ಟದಲ್ಲಿ
ಇಡೀ ಸಮಾಜ ಬಿಜೆಪಿ ಮತ್ತು ಎನ್ಡಿಎ ಕೂಟಕ್ಕೆ ಈ ಸಾರಿ ಸಂಪೂರ್ಣ ಬೆಂಬಲ ಸೂಚಿಸಬೇಕು ಅಂತ ಹೇಳಿ ಒಂದು ತೀರ್ಮಾನ ತಗೊಂಡಿದೆ. ಆ ತೀರ್ಮಾನದಂತೆ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಸಹ ಸಮಾಜ ಸಂಪೂರ್ಣವಾಗಿ ಅದಕ್ಕೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ಇವತ್ತು ಹಾಸನ ಜಿಲ್ಲೆಯಲ್ಲಿ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಈ ಪತ್ರಿಕಾಗೋಷ್ಠಿ ಕರೆಯಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಮಾಜದ ಅನೇಕ ಮುಖಂಡರು ಹೇಳಿದ್ರು. ಅದಕ್ಕೆ ಇಲ್ಲಿ ಆಗಮಿಸಿದ್ದೇನೆ. ಈ ಪತ್ರಿಕಾಗೋಷ್ಠಿ ಯಾಕೆ ಸಾಮಾಜಿಕ ಕಂಪ್ಲಿ ಸಮಾಜ ಪೂರ್ತಿ ಇಂಡಿಯಾಗೆ ಸಹಾಯ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಳ್ಬೇಕಾದ್ರೆ ಇದರ ಹಿನ್ನೆಲೆ ಬಹಳ ದೊಡ್ಡ. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷೆ ವತ್ಸಲಾ ಶೇಖರಪ್ಪ, ಆಲೂರು ವೆಂಕಟಯ್ಯ, ಸುರೇಶ್ ಬೆಟ್ಟಸಾತನಿ ಹಳ್ಳಿ, ಕೆಆರ್ ಲೋಕೇಶ್, ರವಿಕುಮಾರ್ ಇತರರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಪಕ್ಷ ನೀಡಿರುವ ಜನಪರ ಯೋಜನೆಗಳನ್ನು ಅವಲೋಕಿಸಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರಿಗೆ ಮತವನ್ನ ನೀಡುವಂತೆ ಅಜಾದ್ ಟಿಪ್ಪು ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಮುಬಶೀರ್ ಅಹಮದ್ ಅವರು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ವಿದೇಶಿ ಪತ್ರಿಕೆಯೊಂದರಲ್ಲಿ 2011ರಂದು ಬ್ಲಾಕ್ ಮನಿ ವಿಚಾರವನ್ನಿಟ್ಟುಕೊಂಡು ಪ್ರಪಂಚದಲ್ಲಿ ಸುಮಾರು 2,000 ಜನ ಹಣ ಹೂಡಿದ್ದು, ಅದರಲ್ಲಿ ಭಾರತೀಯರು 985 ಜನರಿದ್ದಾರೆ. ಇದು ದೇಶದ ಆರ್ಥಿಕ ವ್ಯವಸ್ಥೆಯನ್ನೇ ಹಾಳು ಮಾಡಿದೆ ಅಂತ ಅಂದಿನ ಗುಜರಾತ್ ಮುಖ್ಯಮಂತ್ರಿಗಳಾಗಿದ್ದ ನರೇಂದ್ರ ಮೋದಿಯವರು ಇಡೀ ಭಾರತದಲ್ಲಿ ಸುಳ್ಳು ಪ್ರಚಾರ ಮಾಡುವುದರ ಮೂಲಕ ಇಡೀ ದೇಶದ ಮತದಾರರನ್ನ ಸೆಳೆಯಲು ಯಶಸ್ವಿಯಾದರು. ನಂತರ ನಮ್ಮ ರಾಜ್ಯಕ್ಕೆ ಪ್ರವೇಶಿಸಿ ಅವರ ಅನುಯಾಯಿಗಳು ಇದೇ ಸುಳ್ಳನ್ನು ಹಬ್ಬಿಸಲು ಅಂದಿನ ದಿಗ್ಗಜ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಚಕ್ರವರ್ತಿ ಸೂಲಿಬೆಲೆ ಇಂತಹ ಸುಳ್ಳನ್ನು ಹಬ್ಬಿಸುವಂತಹ ಕುಖ್ಯಾತಿಗಳು ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಜನರ ದೇಶಪ್ರೇಮ, ಆರ್ಥಿಕ ವ್ಯವಸ್ಥೆಯನ್ನ ವಿನಾಶದ ಅಂಚಿನಲ್ಲಿದೆ ಅಂತ ಜನರ ದೇಶಪ್ರೇಮಿಗಳನ್ನ ಭಾವನಾತ್ಮಕವಾಗಿ ಕೆರಳಿಸಿ ಜನರಲ್ಲಿ ಭಯಭೀತಿ ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದ್ದರು. ವಿಶೇಷತೆ ಅಂದ್ರೆ ಭಾರತದ ಮಾಜಿ ಪ್ರಧಾನಿ ಮಂತ್ರಿಗಳಾದ ಎಚ್.ಡಿ. ದೇವೇಗೌಡರ ಕುಟುಂಬದವರು ಅವರ ಮಗ ಎಚ್.ಡಿ. ಕುಮಾರಸ್ವಾಮಿಯವರು ಕೂಡ ಸ್ವಿಸ್ ಬ್ಯಾಂಕ್ನಲ್ಲಿ ಸಾವಿರಾರು ಕೋಟಿ ಹಣ ಇಟ್ಟಿದ್ದಾರೆಂದು ಆರೋಪ ಮಾಡಿದ್ರು. ಚುನಾವಣೆ ಆರಂಭವಾಗುತ್ತದೆ. ಈ ಚುನಾವಣೆಗಳಲ್ಲಿ ಜನಪರವಾದಂತಹ ಕಾರ್ಯಕ್ರಮಗಳನ್ನು, ಆಶ್ವಾಸನೆಗಳನ್ನು ಪಕ್ಷಗಳು ಬಿಡುಗಡೆ ಮಾಡಬೇಕು. ಈ ಹಿಂದೆ ಬಿಜೆಪಿ ಸರ್ಕಾರ ಸುಮಾರು 2011ರಲ್ಲಿ ಒಂದು ಸುಳ್ಳು ಪ್ರಚಾರಗಳಿಂದ ಮುಗ್ಧ ಜನರನ್ನ ಭಾವನೆಯನ್ನು ಕಿತ್ತಿ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಅಧಿಕಾರ ಪಡೆದು 10 ವರ್ಷ ಆದರೆ ಯಾವುದೇ ಒಂದು ಅವ್ರು ಕೊಟ್ಟಂತ ಆಶ್ವಾಸನೆ ಈಡೇರಲಿಲ್ಲ. ಅದರ ಪ್ರಮುಖವಾಗಿ ಅದನ್ನ ಎಂತ ಸುಳ್ಳು ಹೇಳಿದ್ರೆ, ಒಂದು ಸ್ಟೀಲ್ ಬೋರ್ಡಲ್ಲಿ ಬರೆದು 2 ಕೋಟಿ ಉದ್ಯೋಗ ಕೊಡ್ತೀವಿ, ಎಲ್ಲರ ಖಾತೆಗೆ 3 ಲಕ್ಷ ರೂಪಾಯಿ ಕೊಡ್ತೀವಿ, ಮತ್ತೆ ಪ್ರತಿ ಕುಟುಂಬಕ್ಕೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ವಾಸಿಂ ಖಾನ್ ಇತರರು ಉಪಸ್ಥಿತರಿದ್ದರು. ಹಾಸನದ ಪ್ರತಿಷ್ಠಿತ ಟೈಮ್ಸ್ ಎಜುಕೇಷನ್ ನಾಡಿನ ಜನತೆಗೆ ಹೆಮ್ಮೆಯಿಂದ ಅರ್ಪಿಸುತ್ತದೆ. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಸ್ಕೂಲ್ ನಗರದ ಗೋಜು ಗೊಂದಲದ ಒತ್ತಡದಿಂದ ಹೊರಬಂದು ದಿವ್ಯ ಏಕಾಂತದ ನಿಸರ್ಗದ ರಮಣೀಯತೆಯ ಮಧ್ಯೆ ಸತ್ಯಮಂಗಲ ಪ್ರದೇಶದಲ್ಲಿ ಕಳೆದ 6 ವರ್ಷಗಳ ಹಿಂದೆ ಕೇವಲ 200 ಮಕ್ಕಳ ತಂಡದೊಂದಿಗೆ ಆರಂಭಗೊಂಡ ಈ ಶಾಲೆಯು ಇದೀಗ 800 ವಿದ್ಯಾರ್ಥಿಗಳ ಬೃಹತ್ ವಿದ್ಯಾಸಂಸ್ಥೆಯಾಗಿದೆ. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಸ್ಕೂಲ್ ಯಾಂತ್ರಿಕ ಬದುಕಿನ ಈ ಯುಗದಲ್ಲಿ ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆಯೊಂದಿಗೆ ಸ್ಪರ್ಧಾ ಜಗತ್ತನ್ನ ಎದುರಿಸಲು ಬೇಕಾದ ಎಲ್ಲ ಸವಲತ್ತುಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಯನ್ನ ಸಮಾಜದ ಉತ್ತಮ ನಾಗರಿಕನಾಗಿಸುವ ಸಕಲವನ್ನ ತನ್ನ ಬತ್ತಳಿಕೆಯಲ್ಲಿ ಹಿಡಿದಿಟ್ಟುಕೊಂಡಿರುವ ನಿಮ್ಮ ಟೈಮ್ಸ್ ಸಿಬಿಎಸ್ಇ ಸ್ಕೂಲ್ ಪಠ್ಯಕ್ರಮದೊಂದಿಗೆ ಪಠ್ಯೇತರ ಚಟುವಟಿಕೆಯಲ್ಲಿ ವಿನೂತನೆಯನ್ನ ಮೈತುಂಬಿಸಿಕೊಂಡಿದೆ. ಕುದುರೆ ಸವಾರಿ, ಸ್ಕೇಟಿಂಗ್, ಸ್ವೆಲ್ಬಿ, ಕರಾಟೆ, ಯೋಗ, ಸಂಗೀತದಂತಹ ಕಲೆಗಳಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಪಾಠ ನೀಡುವ ಮೂಲಕ ಮಗುವಿನ ಮನೋದೃಢತೆಯನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ 9ನೇ ತರಗತಿಯಿಂದಲೇ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಇಟಿ, ಜೆಡಬ್ಲ್ಯೂ, ನೀಟ್ ಕೋಚಿಂಗ್ಗಳನ್ನು ಪರಿಣಿತರಿಂದ ಬೋಧಿಸಲಾಗುತ್ತದೆ. ಹಾಸನ ಜನತೆಗೆ ನಮಸ್ಕಾರ. ನಾವು ಸತ್ಯಮಂಗಲ ಬಡಾವಣೆಯಲ್ಲಿ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆ ಮತ್ತು ಟೈಮ್ಸ್ ಪಿಯು ಕಾಲೇಜುಗಳನ್ನು
ಕಳೆದ 5-6 ವರ್ಷಗಳಲ್ಲಿ ನಾವು ಅದನ್ನು ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ಟೈಮ್ಸ್ ಗುರುಕುಲ ಸಿಬಿಸಿ ಶಾಲೆಯ ವೈಶಿಷ್ಟ್ಯ ಏನಂದ್ರೆ, ಈ ಶಾಲೆಯಲ್ಲಿ ಪಠ್ಯೇತರ ಚಟುವಟಿಕೆಗಳನ್ನ ಇರುವಂತಹ ಸೈಕ್ಲಿಂಗ್ ಆಗಿರ್ಬೋದು, ಸ್ಕೇಟಿಂಗ್ ಆಗಿರ್ಬೋದು, ಹಾರ್ಸ್ ರೈಡಿಂಗ್ ಆಗಿರ್ಬೋದು, ಆರ್ಚರಿ ಆಗಿರ್ಬೋದು, ಇವುಗಳನ್ನೆಲ್ಲನೂ ನಾವು ವಿದ್ಯಾರ್ಥಿಗಳಿಗೆ ಅವರು ಕಟ್ಟುವಂತಹ ಫೀಸಿನಲ್ಲಿ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಈ ಜೊತೆಗೆ ನಾವು 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಫೌಂಡೇಶನ್ ಕ್ಲಾಸ್ಗಳನ್ನ ಕೊಡ್ತಾ ಇದ್ದೀವಿ. ಇದೇ ಕ್ಯಾಂಪಸ್ ನಲ್ಲಿ ನಾವು ಟೈಮ್ಸ್ PU ಕಾಲೇಜನ್ನು ಸಹ ರನ್ ಮಾಡ್ತಾ ಇದ್ದೀವಿ. ನಮ್ಮ ಟೈಮ್ಸ್ PU ಕಾಲೇಜಿನಲ್ಲಿ ನಮ್ಮಲ್ಲಿ ಇರುವಂತದ್ದು ಓನ್ಲಿ ಸೈನ್ಸ್ ಕಾಂಬಿನೇಷನ್ ಮಾತ್ರ ಇದೆ. ಈ ಸೈನ್ಸ್ ಕಾಂಬಿನೇಷನ್ ಅಲ್ಲಿ PCMB ಮತ್ತು PCMC 2 ವಿಭಾಗಗಳಿದೆ. ಕಳೆದ 4 ವರ್ಷಗಳಿಂದ ನಮ್ಮ ಕಾಲೇಜಿನಲ್ಲಿ ಸತತವಾಗಿ 100ಕ್ಕೆ 100ರಷ್ಟು ಫಲಿತಾಂಶವನ್ನ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಅದೇ ರೀತಿ ಈ ನಮ್ಮ ಕಾಲೇಜಿನಲ್ಲಿ ನೀಟ್ ಆಗಿರ್ಬೋದು, JEE ಆಗಿರ್ಬೋದು, CET ಆಗಿರ್ಬೋದು, ಎಲ್ಲಾ ಕೋರ್ಸ್ಗಳನ್ನ ನಾವು ಪ್ರತಿದಿನ 2 ತಾಸುಗಳು ನಾವು ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ಇದರ ಉಪಯೋಗವಾಗಿ ನಮ್ಮ ವಿದ್ಯಾರ್ಥಿಗಳು 5ನೇ ರ್ಯಾಂಕು, 6ನೇ ರ್ಯಾಂಕು, 7ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು CET ಮತ್ತು JEE 500 ರ್ಯಾಂಕಿಂಗ್ಗಳು 750 ಆಗಿರ್ಬೋದು, 650 ಆಗಿರ್ಬೋದು, ಅದೇ ರೀತಿ ಒಳ್ಳೆಯ ಫಲಿತಾಂಶವನ್ನ ಪಡ್ಕೊಂಡಿದ್ದಾರೆ. ಈ ಎಲ್ಲಾ ಉಪಯೋಗವನ್ನ ನಮ್ಮ ಹಾಸನ ಜನತೆ ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇವೆ. ಬೇಲೂರು ತಾಲೂಕಿನ ಕಸಬು ಹೋಬಳಿಯ ಹಿರೇಕೋಲೆ ಗ್ರಾಮದ ಚಾಮದೇವನಹಳ್ಳಿಯ ಸರ್ವೆ ನಂಬರ್ 32/1ರ ವರಲಕ್ಷ್ಮಿ ನಾಗರಾಜು ಎಂಬುವರಿಗೆ ಸೇರಿದ 5 ಎಕರೆ ಕಾಫಿ ತೋಟದಲ್ಲಿ ನಿನ್ನೆ ಮಧ್ಯಾಹ್ನ ಇದ್ದಕ್ಕಿದ್ದಂತೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದೆ. ಹೌದು, 4 ಎಕರೆ ಜಮೀನಿನಲ್ಲಿ ಕಾಫಿ, ಮೆಣಸು, ಅಡಿಕೆ, ತೆಂಗು ಸೇರಿದಂತೆ ಇತರ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು, 1 ಎಕರೆ ಇದ್ದಂತ ಬಾಳೆ ಹಾಗೂ ಅಡಿಕೆಗೆ ಬೆಂಕಿಯು ಕೆನ್ನಾಲಿಗೆ ವ್ಯಾಪಿಸಿ ಸುಟ್ಟು ಹೋಗಿದೆ. ಗ್ರಾಮಸ್ಥರು ಕೂಡಲೇ ಅಗ್ನಿಶಾಮಕ ದಳದವರಿಗೆ ದೂರವಾಣಿ ಮೂಲಕ ತಿಳಿಸಿದಾಗ ತಕ್ಷಣ ಬಂದು ಬೆಂಕಿ ನಂದಿಸಿ ಹೆಚ್ಚಿನ ಹಾನಿಯನ್ನು ತಪ್ಪಿಸಿದ್ದಾರೆ. ಈ ವೇಳೆ ಸ್ಥಳೀಯ ನಿವಾಸಿ ಹಾಗೂ ತಾಲೂಕು ಕರ್ವೆ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಮಾತನಾಡಿ, ಮಳೆ ಇಲ್ಲದೆ ಬರದಿಂದಾಗಿ ರೈತರು ತತ್ತರಿಸಿದ್ದಾರೆ. ಇದರ ಜೊತೆಯಲ್ಲಿ ಈ ರೀತಿಯ ವಿದ್ಯುತ್ ಅವಘಡಗಳಿಂದಾಗಿ ಬೆಂಕಿ ಅವಘಡ ಸಂಭವಿಸುತ್ತಿದ್ದು ಹೆಚ್ಚಿನ ರೀತಿಯಲ್ಲಿ ಹಾನಿಯಾಗುತ್ತಿದೆ. ಅಲ್ಲದೆ ವರಲಕ್ಷ್ಮಿ ನಾಗರಾಜ್ ಅವರಿಗೆ ಅಲ್ಪ ಸ್ವಲ್ಪ ಜಮೀನಿದ್ದು ತೋಟವನ್ನ ಉಳಿಸುವ ಉದ್ದೇಶದಿಂದ ಜೆಟ್ಗಳನ್ನು ಅಳವಡಿಸಿ ಪ್ರತಿನಿತ್ಯ ನೀರು ಹಾಯಿಸುತ್ತಿದ್ದರಲ್ಲದೆ ಹನಿ ನೀರಾವರಿ ಮಾಡುವ ಮೂಲಕ ತಮ್ಮ ತೋಟವನ್ನ ಫಸಲಿಗೆ ಬರುವಂತೆ ಮಾಡಿಕೊಂಡಿದ್ರು. ಆದರೆ ಇಂತಹ ಅವಘಡ ಸಂಭವಿಸಿ ಅವರಿಗೆ ದಿಕ್ಕು ತೋಚದಂತಾಗಿದೆ. ಅಗ್ನಿಶಾಮಕದವರು ಬರದಿದ್ದರೆ ಇನ್ನೂ ದೊಡ್ಡ ಅನಾಹುತವಾಗುತ್ತಿತ್ತು. ಲಕ್ಷಾಂತರ ರೂಪಾಯಿ ಮೌಲ್ಯದ ತೋಟ ಸಂಪೂರ್ಣ ಸುಟ್ಟು ಭಸ್ಮವಾಗಿದ್ದು, ಕೂಡಲೇ ಅವರಿಗೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ರು. ಅಗ್ನಿ ಅವಘಡ ಸಂಭವಿಸಿದ ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ದೇಶ ಕಾಯುವ ಸೈನಿಕನಿಗೆ ಮತ ಕೊಟ್ಟು ಭ್ರಷ್ಟಾಚಾರ ಮುಕ್ತ ಕೆಲಸ ಮಾಡಲು ಅವಕಾಶ ಮಾಡಿಕೊಡುವಂತೆ ಹಾಸನದಲ್ಲಿ ಮಾಜಿ ಸೈನಿಕ ಹಾಗೂ ಪಕ್ಷೇತರ ಅಭ್ಯರ್ಥಿ JD ಬಸವರಾಜ್ ಮನವಿ ಮಾಡಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ರೈತ ಮತ್ತು ಯೋಧ ಅತ್ಯಂತ ಮುಖ್ಯವಾಗ್ತಾರೆ. ಇವರಿಬ್ಬರು ಸಮೃದ್ಧವಾಗಿ ಮತ್ತು ಸದೃಢವಾಗಿದ್ರೆ ದೇಶ ಸುಭಿಕ್ಷವಾಗಿರುತ್ತೆ. ನಾನು ದೇಶ ಕಾಯುವ ಪುಣ್ಯ ಕೆಲಸವನ್ನ ಮಾಡಿ ಬಂದವನು. ಭಾರತೀಯ ಸೇನೆಯ ಸೈನಿಕನಾಗಿ ದೇಶಕ್ಕಾಗಿ ನಾನು ಕುಟುಂಬವನ್ನ ಬಿಟ್ಟು ದೂರದ ಊರಲ್ಲಿ ಭಾರತೀಯ ಸೈನ್ಯದ ಸೈನಿಕನಾಗಿ ದೇಶಕ್ಕಾಗಿ ನಿಸ್ವಾರ್ಥ ಸೇವೆ ಮಾಡಿದ್ದು, ಬೇರೆ ರೂಪದಲ್ಲಿ ಸಾಮಾಜಿಕ ಸೇವೆ ಮಾಡುವುದಕ್ಕೆ ಸಿದ್ಧನಾಗಿದ್ದೇನೆ. ಹಾಸನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದು, ಭಾರತದ ಭವಿಷ್ಯ ಭದ್ರವಾಗಿರಬೇಕೆಂದರೆ ನಮ್ಮ ಯುವ ಸಮಾಜ ಗಟ್ಟಿಯಾಗಿರಬೇಕು. ಯುವ ಸಮಾಜದಲ್ಲಿ ನಾಯಕತ್ವ, ದೇಶಪ್ರೇಮ, ಸಮಾಜ ಸೇವಕರ ಮನೋಭಾವನೆ ಇರಬೇಕು ಅಂತ ಹೇಳಿದ್ರು. ಹಾಸನದಲ್ಲಿ ಒಂದು ಸೈನಿಕ ಶಾಲೆ ಮಾಡಿ ನಮ್ಮ ಹಾಸನದ ಯುವ ಸಮಾಜವನ್ನ ಸಮರ್ಥ ಸಮಾಜವನ್ನಾಗಿ ಮಾಡಬೇಕೆನ್ನುವುದು ನನ್ನ ಕನಸಾಗಿದೆ ಅಂತ ತಿಳಿಸಿದ್ರು. ವ್ಯವಸ್ಥೆ ಅಂತ ಅಂದ್ರೆ ಸೋಲಾರ್ ಪ್ಲಾಂಟ್ಸ್ ಗಳನ್ನ ನಮ್ಮ ಜಿಲ್ಲೆಯಲ್ಲಿ ಹಾಕಬಹುದು, ತಾಲೂಕುಗಳಲ್ಲಿ ಅಳವಡಿಸಿಕೊಂಡ್ರೆ ಒಂದು ಇಂಡಸ್ಟ್ರಿಗಳಿಗಾಗಬಹುದು, ರೈತರಿಗಾಗಬಹುದು, ರೈತರ ವೆಬ್ಸೈಟ್ಗಳಿಗಾಗಬಹುದು, ಎಲ್ಲರಿಗೂ ಒಂದು ಅನುಕೂಲವಾಗ್ತದೆ ಅನ್ನೋದು ನನ್ನ ಒಂದು ಆಲೋಚನೆ. ನಮ್ಮ ರೈತರು ಪೂರ್ತಿ ವರ್ಷಗಟ್ಟಲೆ ಕಷ್ಟಪಟ್ಟು ದುಡಿದು ಬೆಳೆಯ ನಂತರ ಅದನ್ನು ಯಾವುದೋ ಮಧ್ಯವರ್ತಿಗಳ ಕೈ ಕೊಟ್ಟು ಮಾರಾಟ ಮಾಡಬೇಕಾಗಿದೆ. ಅದರಿಂದ ಮಧ್ಯವರ್ತಿಗಳು ಲಾಭ ಪಡೀತಾರೆ. ಅದನ್ನು ಹೊರತುಪಡಿಸಿ ಅವರು ಬೇರೆ ಬೇರೆ ಉನ್ನತ ಉತ್ಪನ್ನಗಳನ್ನು ಅದರಿಂದ ಸಾಕಷ್ಟು ಲಾಭ ಪಡೀತಾರೆ. ಆದರೆ ಈ ಕೆಲಸ ನಮ್ಮಲ್ಲೇ ಆಗಬೇಕು. ದೂರದ ಊರಿಗೆ ಹೋಗಿ ಬೆಳೆದು ನಾವು ಬೆಳೆದ ಬೆಳೆಯನ್ನ ಕಳಿಸಿ ಮತ್ತು ಅದನ್ನೇ ಮತ್ತು ನಾವು ರಿಫಿಲ್ ಮಾಡಿ ಅದನ್ನು ವಾಪಸ್ ನಾವೇ ಖರೀದಿ ಮಾಡುವಂತ ಪರಿಸ್ಥಿತಿ ಬರ್ತದೆ. ಅಂತ ಕಾರ್ಖಾನೆಗಳು ಸಹ ನಮ್ಮಲ್ಲೇ ಆಗಬೇಕು.
ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸೈನಿಕರಾದ ರಂಗನಾಥ್ ಕಾಳೇಗೌಡ, ಗೋವಿಂದೇಗೌಡ, ಮೋಹನ್ ರಾಜ್ ಹಾಗೂ ಇತರರು ಉಪಸ್ಥಿತರಿದ್ದರು. ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರ ಮಾಡಲು ಚನ್ನರಾಯಪಟ್ಟಣಕ್ಕೆ ಆಗಮಿಸುವ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಸೇನೆ ಜನಜಾಗೃತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಚಿನ್ನನೆಹಳ್ಳಿ ನಾಗರತ್ನಮ್ಮ ಎಚ್ಚರಿಕೆ ನೀಡಿದರು. ಪಟ್ಟಣದ ರೈತ ಸಂಘದ ಕಚೇರಿಯಲ್ಲಿ ರೈತ ಸಂಘದ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ದಾರಿ ತಪ್ಪುತ್ತಿರುವುದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯ ಹೊರತು ಮಹಿಳೆಯರಲ್ಲ ಅಂತ ತಿರುಗೇಟು ನೀಡಿದರು. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಎಚ್.ಡಿ. ಕುಮಾರಸ್ವಾಮಿಗೆ ಸೋಲುವ ಭೀತಿ ಎದುರಾಗಿದೆ. ಇದರಿಂದ ಹತಾಶೆಗೆ ಒಳಗಾದ ಕುಮಾರಸ್ವಾಮಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಮಹಿಳೆಯರ ಬಗ್ಗೆ ಪದೇ ಪದೇ ಹಗುರವಾಗಿ ಮಾತನಾಡುವುದು ಸರಿಯಲ್ಲ. ಕೆಲವು ವರ್ಷಗಳ ಹಿಂದೆ ಬೆಳಗಾಂ ಅಧಿವೇಶನ ನಡೆದ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ರೈತ ಹೋರಾಟಗಾರ್ತಿಯ ಬಗ್ಗೆ ಇಷ್ಟು ದಿನ ಎಲ್ಲಿ ಮಲಗಿದ್ದಮ್ಮ ಅಂತ ಹಗುರವಾಗಿ ಮಾತನಾಡಿ ಇಡೀ ಮಹಿಳಾ ಸಮಾಜಕ್ಕೆ ಅವಮಾನ ಮಾಡಿದ್ರು. ಮೊನ್ನೆ ನಡೆದ ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯ ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಎಂಬ ಹೇಳಿಕೆ ನೀಡಿ ಕರ್ನಾಟಕ ರಾಜ್ಯದ ಮಹಿಳಾ ಕುಲಕ್ಕೆ ಅವಮಾನ ಮಾಡಿದ್ದಾರೆ. ಇವರು ಈ ಕೂಡಲೇ ಮಹಿಳೆಯರನ್ನ ಬಹಿರಂಗ ಸಭೆಯಲ್ಲಿ ಕ್ಷಮೆಯಾಚಿಸಬೇಕು. ಇಲ್ಲದಿದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘದ ಮಹಿಳಾ ವಿಭಾಗದಿಂದ ರಾಜ್ಯಾದ್ಯಂತ ಕುಮಾರಸ್ವಾಮಿ ವಿರುದ್ಧ ಉಗ್ರವಾದ ಹೋರಾಟವನ್ನ ಮಹಿಳಾ ಪರ ಸಂಘಟನೆಗಳು ನಡೆಸಲಿವೆ ಅಂತ ಎಚ್ಚರಿಕೆ ನೀಡಿದರು. ಮಾತಾಡೋದು ತುಂಬಾ ದೊಡ್ಡ ತಪ್ಪು, ಅವಹೇಳನಕಾರಿಣಿ. ಹೆಣ್ಮಕ್ಳೇ ಇಲ್ಲ ಅಂದ್ರೆ ದೇಶ ನಡೆಸಕ್ ಆಗಲ್ಲ ಅಂತ ನಾವು ಗಂಟಾಘೋಷವಾಗಿ ಹೇಳ್ತೀವಿ. ನಮಗೆ ಧೈರ್ಯ ಇದೆ. ಯಾವ ಹೆಣ್ಮಕ್ಳು ಕೂಡ ದಾರಿ ತಪ್ಪಿ ಎಲ್ಲೂ ಹೋಗಿಲ್ಲ. ಅವ್ರವ್ರ ಮನೆ ಸಂಸಾರಕ್ಕೆ ಉಳಿಯಿಂದ ಕೆಲಸ ಮಾಡ್ತಾ ಇದ್ದೀರಾ. ನೀವು ಗಂಡ ಹೆಂಡತಿ ಮಧ್ಯೆ ತಂದು ಮಡಿಗೆ ಅವ್ರ ಸಂಸಾರನ ಒಡೆಯುವಂಥ ಕೆಲಸ ಮಾಡ್ತಾ ಇದ್ದೀರಾ. ದಯವಿಟ್ಟು ಇದು ತುಂಬ ಅವಹೇಳನಕಾರಿ ಕೆಲಸ. ಇದುವರೆಗೂ ಕೂಡ ಎಲ್ಲನೂ ಸಹಿಸಿದ್ದೀವಿ. ಮತ್ತೆ ಯಾವ ಎಲೆಕ್ಷನ್ ಬಂದು ನಿಮ್ಗೆ ಇದೇ ರಾಜ್ಯ ಅಂತ ಮಾಡ್ತಾರೆ. ಯಾಕೆ? ದಯವಿಟ್ಟು ನಿಮ್ಮ ಬಗ್ಗೆ ನಮ್ಮ ದೇವೇಗೌಡರ ಬಗ್ಗೆ ತುಂಬ ಗೌರವ ಇತ್ತು. ಆ ಗೌರವನ ಕಳೆಯೋಕ್ಕೆ ನೀವು ಮತ್ತು ರೇವಣ್ಣ ಸಾಹೇಬ್ರೆ ಮುಂದಾಗಿದ್ದೀರಲ್ಲ, ಏಕೆ? ಅದರಿಂದ ನಮಗೆ ತುಂಬ ನೋವಾಗಿದೆ. ಇದ್ರ ಬಗ್ಗೆ ನೀವು ಇಡೀ ರಾಜ್ಯದ ಹೆಣ್ಮಕ್ಳನ್ನ ಕ್ಷಮೆ ಕೇಳಿದಂದರೆ ನಾವೆಲ್ಲ ಹೆಣ್ಮಕ್ಳು ಒಗ್ಗಟ್ಟಾಗಿ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ಅದರಿಂದ ಈಗ ನಾವು ಕೂಡ ಒಂದು ರೈತ ಸಂಘದ ನಿಲುವು ತಗೊಂಡಿದ್ದೀವಿ. ಯಾಕೆ ಅಂದರೆ ಏನು ಈ ಕೋಮು ಗಲಭೆ, ಜಾತಿ ಹೋರಾಟ ಇವ್ರನ್ನ ಎತ್ಕೊಂಡು ಈ BJP ಇದುವರೆಗೂ ಕೂಡ ಒಂದು ಕೆಟ್ಟ ನಡತೆಯಿಂದಾಗಿ BJP ಸಂಪೂರ್ಣ ನಿರ್ಮೂಲನ ಆಗಬೇಕು. ಏನು BJP ಜೊತೆ JDS ಮೈತ್ರಿ ಮಾಡ್ಕೊಂಡಿದೆ ಅದು ಸೋಲ್ಬೇಕು ಅನ್ನೋ ನಮ್ಮ ಉದ್ದೇಶದಿಂದ ನಾವೆಲ್ಲರೂ ಕೂಡ ಇಂಡಿಯನ್ ಪಕ್ಷದ ಪರವಾಗಿ ನಾವು ವೋಟ್ ಹಾಕಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ರೈತ ಸಂಘ ನಾವಿವತ್ತು ಸಭೆ ಕರೆದಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ನಮ್ಮ ಕುಮಾರಣ್ಣ ಆಗಿರ್ಬೋದು, ರೇವಣ್ಣ ಸರ್ ಆಗಿರ್ಬೋದು, ಹೆಣ್ಮಕ್ಳ ಬಗ್ಗೆ ಮಾತಾಡಬೇಡಿ. ನಿಮ್ಮ ಮನೇಲೂ ನಿಮ್ಮ ತಾಯಿ ಕೂಡ ಹೆಣ್ಣು, ನಿಮ್ಮ ಜೊತೆಗೆ ಅಕ್ಕ ತಂಗಿರಿದ್ದಾರೆ, ನಿಮ್ಮ ಹೆಂಡ್ತಿರು ಹೆಣ್ಮಕ್ಳೇ. ನಿಮ್ಮ ಹೆಂಡ್ತಿರಿಗೆ ಯಾರಾದರೂ ಈ ಥರ ಹೇಳಿದ್ರು ಕೇಳ್ಕೊತೀರಾ? ಯಾಕೆ ಮಾತಾಡಿದ್ರಿ? ಏನು ಬಿಟ್ಟಿ ಬಗ್ಗೆ ನೀವು ಕೊಡೋಕ್ಕಾಗಿರೋದ್ರೆ ಕೊಟ್ಟಿರೋ ಕೊಟ್ಟವ್ರೆ ಅನುಭವಿಸ್ತಾ ಇದ್ದಾರೆ. ಒಂದು ಮಾತ್ರೆಗಾಗಿರ್ಬೋದು, ಅವರ ಕಷ್ಟಕ್ಕಾಗಿರ್ಬೋದು, ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಒಂದು ಬಸ್ಸು ಫ್ರೀ ಇರೋದ್ರಿಂದ ಮನೆಯಿಂದ ಹೊರಗಡೆ ಬಂದು ಕೆಲವು ದೇವಸ್ಥಾನಗಳಲ್ಲಿ ಒಂದು ಊರುಗಳು ಹೋದ ಅಂಥ ಪರಿಸ್ಥಿತಿಯಿಂದ ಹೆಣ್ಮಕ್ಳು ಸಂತೋಷವಾಗವ್ರೆ. ಇದನ್ನು ನೀವು ವಹಿಸುವೆ ಪಡೋವಂಥದ್ದು ಏನೂ ಇಲ್ಲ. ಈ ಥರ ಮಾತಾಡೋದು ಏನೂ ಇಲ್ಲ. ಯಾರು ಎಷ್ಟೇ ಬಿಟ್ಟಿ ಭಾಗ್ಯ ಕೊಟ್ಟರೂ ಕೂಡ ಯಾರೂ ದಾರಿ ತಪ್ಪಲ್ಲ. ಹಿಂದೆ ಒಂದು ದಾರಿ ತಪ್ಪಿದ ಮಗ ಅಂತ ಒಂದು ಚಲನಚಿತ್ರ ಬಂತು. ಆ ದಾರಿ ತಪ್ಪಿದ ಮಗ ನೀವೇ, ದೇವೇಗೌಡರ ಮಗ ಅನ್ನೋದು ಈಗ ಸಂಪೂರ್ಣ ನಮಗೆ ಗೊತ್ತಾಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಯಾರೇ ಆಗಲಿ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ಹೆಣ್ಮಕ್ಳು ನಾವು ಯುದ್ಧಕ್ಕೂ ಸಹಿ, ಗೆಲ್ಸಕ್ಕೂ ಸಹಿ, ಸೋಲ್ಸಕ್ಕೂ ಸಹಿ. ಹೆಣ್ಣು ಒಳಗ್ರೆ ನಾರಿ, ಮುನಿದ್ರೆ ಮಾರಿ ಅನ್ನೋದು ಗೊತ್ತೇ ಇದೆ. ಆದರೆ ಯಾವತ್ತೂ ಹೆಣ್ಮಕ್ಳನ್ನ ಬೆಟ್ಟು ಮಾಡಿ ತೋರಿಸೋದಕ್ಕೆ ನಿಮ್ಗೆ ಯಾರೂ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಈ ಮಾತನ್ನ ವಾಪಸ್ ತಗೋಬೇಕು, ಕ್ಷಮೆ ಕೇಳಬೇಕು ಅಂತ ಸಂದರ್ಭ ಕೇಳ್ತಾ ಇದ್ದೀನಿ. ನಾಗರತ್ನ, ರಾಜ್ಯಾಧ್ಯಕ್ಷ, ಚಿನ್ನೇನಹಳ್ಳಿ. ನಾವು ಕುಮಾರಸ್ವಾಮಿ ಹಾಸನದ ಎಂಜಿ ರಸ್ತೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಂಗಳವಾರದಂದು ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಆಪ್ತ ಸಮಾಲೋಚನಾ ಘಟಕದ ವತಿಯಿಂದ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನು ವೇದಿಕೆ ಮೇಲಿನ ಗಣ್ಯರು ಗಿಡಕ್ಕೆ ನೀರಾಕುವುದರ ಮೂಲಕ ಉದ್ಘಾಟಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆಜಿ ಕವಿತಾರವರು ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಂಜುನಾಥ ಆಯುರ್ವೇದಿಕ್ ಆಸ್ಪತ್ರೆಯ ಡಾಕ್ಟರ್ ಗಾಯತ್ರಿ ಭಟ್ ಅವರು ಕಾರ್ಯಕ್ರಮವನ್ನು ಕುರಿತು ಮಾಹಿತಿಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಪಿಜಿ ಮೀನಾಕ್ಷಿ, ಡಾಕ್ಟರ್ ಅರ್ಚಿತಾ ಹಾಗೂ ಕಾಲೇಜಿನ ಎಲ್ಲಾ ವಿಭಾಗದ ಅಧ್ಯಾಪಕರು, ಮುಖ್ಯಸ್ಥರು, ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿನಿಯರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ 100% ಮತದಾನ ನಡೆಸಲು ಸಹಕರಿಸುವಂತೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮನವಿ. ನಾವು ಮೋದಿ ಮುಖ ನೋಡಿ ವೋಟ್ ಹಾಕಲ್ಲ, ಪ್ರಜ್ವಲ್ ಗೆಲ್ಲಿಸುತ್ತೇವೆ. ಬಿಜೆಪಿಗೆ ಮುಜುಗರ ಉಂಟು ಮಾಡಿದ ದಲಿತ ಮುಖಂಡನ ಹೇಳಿಕೆ. ಮಹಿಳೆ ದಾರಿ ತಪ್ಪಿದ್ದಾಳೆ, ಇದರ ಅರ್ಥ ಏನು? ಮಾಜಿ ಸಿಎಂ ಕುಮಾರಸ್ವಾಮಿಗೆ ಕಾಂಗ್ರೆಸ್ ನಾಯಕಿಯ ಪ್ರಶ್ನೆ.
ಜ್ಞಾನಧಾರಿ ಕಾಲೇಜ್ ಆಫ್ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ 2024-25ನೇ ವರ್ಷದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಪದವಿ ಕೋರ್ಸ್ಗಳಾದ ಬಿಕಾಂ, ಬಿಬಿಎ, ಬಿಸಿಎ ಮತ್ತು ಸಿಎಗಾಗಿ ಗುಣಮಟ್ಟದ ತರಬೇತಿ ನೀಡಲಾಗುವುದು. ಪಿಯು ವಿಭಾಗದ ಕೋರ್ಸ್ಗಳು ಎಚ್ಇಬಿಎ, ಸಿಇಬಿಎ, ಎಸ್ಇಬಿಎ. ಸಂಸ್ಥೆಯಲ್ಲಿನ ಅಗತ್ಯ ಸೌಲಭ್ಯಗಳು ಅಂಡ್ ಇಂಟಿಗ್ರೇಟೆಡ್ ಕೋಚಿಂಗ್ ಸೌಲಭ್ಯಗಳು, ಹುಡುಗರು ಮತ್ತು ಹುಡುಗಿಯರಿಗೆ ಹಾಸ್ಟೆಲ್ ಸೌಲಭ್ಯ, ಉಪನ್ಯಾಸಕರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ದತ್ತು ನಿಧಾನಗತಿಯ ಕಲಿಯುವವರಿಗೆ ವಿಶೇಷವಾದ ಬ್ಯಾಚ್, ಆವರ್ತಕ ಪರೀಕ್ಷೆಗಳು, ಮೌಲ್ಯಮಾಪನ, ಸಮಾಲೋಚನೆ ಮತ್ತು ಆಗಾಗ್ಗೆ ಪೋಷಕರು ಶಿಕ್ಷಕರ ಸಮಾಲೋಚನೆ, ಅನುಭವಿ ದಕ್ಷ ಮತ್ತು ಬದ್ಧತೆ ಇರುವ ಅಧ್ಯಾಪಕರು ಪೋಷಕರ ಸಭೆಯನ್ನ ನಿಯಮಿತವಾಗಿ ನಡೆಸುವುದು, ಸುಸಜ್ಜಿತ ಗ್ರಂಥಾಲಯ ಮತ್ತು ಕಂಪ್ಯೂಟರ್ ಲ್ಯಾಬ್, ಸುಸಜ್ಜಿತ ತರಗತಿ ಕೊಠಡಿಗಳು, ಅತ್ಯುತ್ತಮ ಕಲಿಕೆಯ ಪರಿಸರ, ವಿದ್ಯಾರ್ಥಿಗಳಿಗೆ ಉದ್ಯೋಗ ತರಬೇತಿ ಕಾರ್ಯಕ್ರಮ, ವ್ಯಕ್ತಿತ್ವ ಅಭಿವೃದ್ಧಿ ಮತ್ತು ಸಂವಹನ ಕೌಶಲ್ಯಕ್ಕಾಗಿ ವಿಶೇಷ ತರಗತಿಗಳು, ವೃತ್ತಿ ಮಾರ್ಗದರ್ಶನ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಪ್ರೋತ್ಸಾಹ, ಕ್ಯಾಂಟೀನ್ ಸೌಲಭ್ಯ, ಬಸ್ ಸೌಲಭ್ಯ ಲಭ್ಯವಿದೆ. ದ್ವಿತೀಯ ಪಿಯುಸಿ ಕಲಾ ಮತ್ತು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಕರೆಸ್ಪಾಂಡೆನ್ಸ್ ಲಭ್ಯವಿದೆ. ಸಂಸ್ಥೆಯ ಮುಖ್ಯಸ್ಥರು ಎಸ್ಪಿ ಪ್ರಕಾಶ್, ಪ್ರಾಂಶುಪಾಲರು, ಜ್ಞಾನಧಾರಿ ಪಿಯು ಕಾಲೇಜ್, ಹಾಸನ. ಮೊಬೈಲ್ ಸಂಖ್ಯೆ 9141228141. ಎಸ್ಪಿ ಸಂಗೀತ, ಪ್ರಾಂಶುಪಾಲರು, ಜ್ಞಾನಧಾರಿ ಪ್ರಥಮ ದರ್ಜೆ ಕಾಲೇಜು, ಹಾಸನ. ಮೊಬೈಲ್ ಸಂಖ್ಯೆ 9686494526.